ಈ ಟೈಮ್ ಫಾಲ್ಟ್ ಔಟ್ ಆದಮೇಲೆ ಫೋಕಸ್ ಹೋಗೋದು ವಿರಾಟ್ ಕೊಹ್ಲಿ ಅವ್ರ ಮೇಲೆ. ಇವರೇ ಮೋಸ್ಟ್ ಇಂಪಾರ್ಟೆಂಟ್ ಇವತ್ತಿನ ದಿನ ಟಾರ್ಗೆಟ್ ಸೆಟ್ ಮಾಡೋದಕ್ಕೆ. ಶಾರ್ಟ್ ಇರೋ ತನಕ ಏನು ಗೊತ್ತಾ, ರನ್ಸ್ ಬರ್ತಾ ಇರ್ತದೆ, 4-6 ಅಲ್ಲೇ ಬರ್ತಾ ಇರ್ತದೆ. ಅದಕ್ಕೋಸ್ಕರನೇ ಶ್ರೇಯಸ್ ಅಯ್ಯರ್ ಆ ಥರ ಒಂದು ಸೆಲೆಬ್ರೇಷನ್ ನೋಡಿ. ಮೇಲಾದಾಗ ಯಾವುದೇ ಒಬ್ಬ ಯಂಗ್ಸ್ಟರ್ ಅಬ್ಸರ್ವ್ ಮಾಡಿ, ಶ್ರೇಯಸ್ ಅಯ್ಯರ್ ಅವರ ಬಾಲಿಂದ ಕಣ್ಣು ತೆಗಿಲೇ ಇಲ್ಲ. ಐಸ್ ಆನ್ ದ ಬಾಲ್ ಅಂತ ಹೇಳ್ತಾರೆ, ಆ ಥರ ಕ್ಯಾಚ್ ಹಿಡಿದ್ಮೇಲೆ ನೋಡಿ ಈ ಥರ ಇಡೀ ಸೀಸನಲ್ಲಿ ಅವ್ರು ಸೆಲೆಬ್ರೇಟ್ ಮಾಡಿದ್ದೆ ನೋಡಿಲ್ಲ. ಅವ್ರಿಗೆ ಗೊತ್ತು ಇದು ಎಂಥ ಒಂದು ದೊಡ್ಡ ವಿಕೆಟ್ ಅಂತ. ಕೈ ಜೇಮಿಸೋದು ಅದೇ ಥರ ಸೆಲೆಬ್ರೇಷನ್. ಶಾರ್ಟ್ ಇದ್ರೆ ಧ್ವಂಸ ಮಾಡ್ತಾರೆ ಅಂತ ಗೊತ್ತು. ಈ ಥರ ಸೆಲೆಬ್ರೇಷನ್ ಮಾಡಿದಾರೆ ಆ ವಿಕೆಟ್ ಎಷ್ಟು ಇಂಪಾರ್ಟೆಂಟ್ ಅಂತ ತೋರಿಸ್ತಾರೆ. ಗೊತ್ತು ಅವರು ಎಂಥ ಡ್ಯಾಮೇಜ್ ಮಾಡಿದ್ದಾರೆ, ಅವರು ಡ್ಯಾಮೇಜಿಂಗ್ ಬ್ಯಾಟ್ಸ್ಮನ್. ಎವ್ರಿ ಟೈಮ್ ಯಾವಾಗ ಅವರು ಅಮೌಂಟ್ಸ್ ರನ್ಸ್ ಆಗಿದ್ರು ಅವಾಗ ಎಲ್ಲಾನು ಡಿಫ್ರೆಂಟ್ ಬ್ಯಾಟರ್ ಥರ ಅಥವಾ ಡಿಫ್ರೆಂಟ್ ಟೀಮ್ ಹಾಕೊಂಡು ಬಂದಿದೆ. ಬಟ್ ಇವತ್ತು ಹೆಂಗಿರುತ್ತೆ ಫೋಕಸ್ ಅಂತಂದರೆ ಒನ್ ಲಾಸ್ಟ್ ಎಫರ್ಟ್ ಅಂತ ಬಂದಾಗ ಪ್ರೆಷರಲ್ಲಿ ಇರ್ತಾರೆ. ಎಲ್ಲ ಆಡ್ತಾ ಇರೋದು ಈ ಟ್ರಾಫಿಗೋಸ್ಕರನೇ. ಇನ್ಫ್ಯಾಕ್ಟ್ ಅದನ್ನೇ ತೋರ್ಸಕ್ ಕಾಯ್ಬೇಕಾಗಿದೆ. ಇವತ್ತು ನಮಗೆ ಹೊಸ ವಿನ್ನರ್ಸ್ ಸಿಗ್ತಾರೆ, ಸೊ ಹೊಸ ಹೆಸರು ಬರುತ್ತೆ, ಆ ಪ್ಲೇಟ್ ಬರುತ್ತೆ ಇವತ್ತು ಟ್ರಾಫಿ ಮೇಲೆ. ಹಣೆ ಮುಲಾಜಿಲ್ಲ. ಇದಕ್ಕೋಸ್ಕರನೇ ಇಷ್ಟು ದಿವಸ ಹೋರಾಡಿದ್ದು. 73 ಪಂದ್ಯ ಆಗಿದೆ, ಇದು 74ನೇ ಪಂದ್ಯ. 74ನೇ ಪಂದ್ಯ ಡಿಸೈಡ್ ಮಾಡಿದ್ರೆ ಯಾರು ಈ ಟ್ರೋಫಿ ಮೇಲೆ ಕೈ